ಸೆಂಟ್ರಲ್ ಬಜೆಟ್ ಸನಿಹದಲ್ಲಿ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಜಾಗತಿಕ ಮಟ್ಟದಲ್ಲಿ ಮುಂದುವರೆದ ರೂಪಾಯಿ ಅಪಮೌಲ್ಯ. ಸೆಂಟ್ರಲ್ ಬಜೆಟ್ ಸನಿಹದಲ್ಲಿ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್. ಜಾಗತಿಕ ಮಟ್ಟದಲ್ಲಿ ಮುಂದುವರೆದ ರೂಪಾಯಿ ಅಪಮೌಲ್ಯ. ಸಾರ್ವಕಾಲಿಕ ಕನಿಷ್ಠಕ್ಕೆ ಕುಸಿದ ರೂಪಾಯಿ ಮೌಲ್ಯ. ಮೊದಲ ಬಾರಿ 92ರ ಗಡಿ ದಾಟಿದ ರೂಪಾಯಿಯ ಮೌಲ್ಯ. ಡಾಲರ್ ಎದುರು 92 ರೂಪಾಯಿಗೆ ಕುಸಿದ ರೂಪಾಯಿ ಮೌಲ್ಯ. ರೂಪಾಯಿ ಕುಸಿತ ತಡೆಗೆ ಆರ್ಬಿಐ ಹರಸಾಹಸ. ರೂಪಾಯಿ ಕಂಗೆಡಿಸಿದ ಜಾಗತಿಕ ರಾಜಕೀಯ ಅಸ್ಥಿರತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒತ್ತಡಗಳಿಂದ ಕಂಗೆಟ್ಟ ರೂಪಾಯಿ. ಬಡ್ಡಿ ದರ ಯಥಾಸ್ಥಿತಿಯಲ್ಲಿ ಮುಂದುವರಿಸಿದ ಅಮೆರಿಕ ಫೆಡರಲ್ ಬ್ಯಾಂಕ್. ಟ್ರಂಪ್ ಸರ್ಕಾರದ ನಡೆಗಳಿಂದ ಮತ್ತಷ್ಟು ಬಲಿಷ್ಠಗೊಂಡ ಡಾಲರ್ ಬಲಿಷ್ಠಗೊಂಡಿದ್ದು ರೂಪಾಯಿ ಮೇಲೆ ತೀವ್ರ ಪರಿಣಾಮ. ಸೆಂಟ್ರಲ್ ಬಜೆಟ್ ಸನಿಹದಲ್ಲಿ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್. ಜಾಗತಿಕ ಮಟ್ಟದಲ್ಲಿ ಮುಂದುವರೆದ ರೂಪಾಯಿ ಅಪಮೌಲ್ಯ. ಸಾರ್ವಕಾಲಿಕ ಕನಿಷ್ಠಕ್ಕೆ ಕುಸಿದ ರೂಪಾಯಿ ಅಪಮೌಲ್ಯ. ಮೊದಲ ಬಾರಿ 92ರ ಗಡಿ ದಾಟಿದ ರೂಪಾಯಿ ಮೌಲ್ಯ. ಡಾಲರ್ ಎದುರು 92 ರೂಪಾಯಿಗೆ ರೂಪಾಯಿ ಮೌಲ್ಯ ಈಗ ಕುಸಿದಿದೆ. ರೂಪಾಯಿ ಕುಸಿತ ತಡೆಗೆ ಆರ್ಬಿಐ ಹರಸಾಹಸವನ್ನ ಪಡ್ತಾ ಇದೆ. ಇನ್ನು ರೂಪಾಯಿ ಕಂಗೆಡಿಸಿದ ಜಾಗತಿಕ ರಾಜಕೀಯ ಅಸ್ಥಿರತೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒತ್ತಡಗಳಿಂದ ಈಗ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಇದರಿಂದ ಆರ್ಬಿಐಗೆ ಈಗ ಬಹಳ ಟೆನ್ಷನ್ ಆಗ್ಬಿಟ್ಟಿದೆ. ಈ ಒಂದು ರೂಪಾಯಿ ಕುಸಿತ ತಡೆಗೆ ಆರ್ಬಿಐ ಹರಸಾಹಸವನ್ನ ಪಡ್ತಾ ಇದೆ. ಇನ್ನು ಬಡ್ಡಿ ದರ ಯಥಾಸ್ಥಿತಿಯಲ್ಲಿ ಅಮೆರಿಕ ಫೆಡರಲ್ ಬ್ಯಾಂಕ್ ಈಗ ಮುಂದುವರಿಸಿದೆ. ಇನ್ನು ಟ್ರಂಪ್ ಸರ್ಕಾರದ ನಡೆಗಳಿಂದ ಮತ್ತಷ್ಟು ಡಾಲರ್ ಈಗ ಬಲಿಷ್ಠ ಆಗ್ತಾ ಇದೆ. ಇನ್ನು ಡಾಲರ್ ಬಲಿಷ್ಠಗೊಂಡಿದ್ದು ರೂಪಾಯಿಯ ಮೇಲೆ ತೀವ್ರ ಪರಿಣಾಮವನ್ನ ಬೀಳ್ತಾ ಇದೆ. ಯಾವ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಅಪಮೌಲ್ಯ ಆಗ್ತಾ ಇದೆ, ಜೊತೆಗೆ ಈ ಒಂದು ಯಾಕೆ ಕುಸಿತ ಆಗಿದೆ ರೂಪಾಯಿಯ ಮೌಲ್ಯ ಅಂತ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಟ್ರಂಪ್ ಸರ್ಕಾರದ ನಡೆಗಳಿಂದಾವೆ. ಈ ಒಂದು ನಡೆಗಳಿಂದಾಗಿ ಡಾಲರ್ ಈಗ ಬಹಳ ಬಲಿಷ್ಠ ಆಗ್ಬಿಟ್ಟಿದೆ. ಈ ಒಂದು ಡಾಲರ್ ಬಲಿಷ್ಠ ಆಗಿರೋದ್ರಿಂದ ರೂಪಾಯಿಯ ಮೇಲೂ ಕೂಡ ಇದು ತೀವ್ರ ಪರಿಣಾಮವನ್ನ ಬೀರ್ತಾ ಇದೆ.